ಓಕೆ. ಹಲೋ. ಸ್ವಾಮಿ ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಸ್ವಾಮಿ. ನಿಮ್ ಕಾಲ್ ಸಿಕ್ಕಿದೆ ನಮಗೆ ಪುಣ್ಯ ಸ್ವಾಮಿ. ಓಕೆಮ್ಮ, ಶುಭವಾಗಲಿ ಅಮ್ಮ ತಾಯಿ. ಯಾಕಮ್ಮ ತಾಯಿ? ನಮಗೆ ಇಷ್ಟು ವರ್ಷದಿಂದ ಪವಾಡ ಮಾಡಿದಾರ ಸ್ವಾಮಿ ರಾಯರು. ಅದನ್ನ ಹೇಳ್ಬೇಕು ಅನ್ಕೊಂಡಿದ್ವಿ. ನಾನ್ ಫೋನ್ ಮಾಡ್ಬೇಕೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಹಂಗೂನು ಯಾಕೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ನಮ್ಮಿಂದ ಅಂತ ಅಂದಾಗ ನಾನ್ ಸುಮ್ನೆ ಒಂದ್ಸರಿ ಫೋನ್ ಮಾಡಿದ್ದೆ ಸ್ವಾಮಿ ಅಷ್ಟೇ ನಿಮಗೆ. ಅದ್ ರಾಯರ ಕೃಪೆಯಿಂದ ನಮಗೆ ಅದು ಹೆಂಗ್ ಸಿಕ್ತು ಇವಾಗಿನ ಅನ್ಕೊಂಡೆ ಸ್ವಾಮಿ. ನಾನು ಈ ಸ್ವಲ್ಪ ಹೊತ್ತು ಮುಂಚೆನೂ ಹಂಗ ಅನ್ಕೊಂಡೆ. ಇವತ್ತು ಕಾಲ್ ಸಿಗ್ಬೇಕು ಸ್ವಾಮಿಗಳ ಹತ್ರ ನಿಮ್ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಹಂಗೆ ಆಗೈತೆ ಸ್ವಾಮಿ. ಈಗಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಹಂಗ ಅನ್ಕೊಂಡೆ ಸ್ವಾಮಿ ಈಗಿನ. ಓಕೆ, ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ರಾಯರಲ್ಲಿ ಕೇಳ್ಕೊಂತ ಇದ್ದೀರಾ? ಹೌದು ಹೌದು ಸ್ವಾಮಿ, ಇವ್ರ ನಂಬರ್ ನನಗೆ ಸಿಗ್ಬೇಕು, ಫೋನ್ ಮಾಡ್ಬೇಕು, ಇವ್ರ ಹತ್ರ ನಾನು ಮಾತಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ? ಹೌದು ಸ್ವಾಮಿ. ನಿಮ್ ವಿಡಿಯೋ ಒಂದ್ ಎರಡ ನೋಡಿದೆ ಅಷ್ಟೇ ಸ್ವಾಮಿ. ಅಷ್ಟರಲ್ಲೇ ನಿಮ್ ನಂಬರ್ ಸಿಕ್ಕಿರೋದು ನನಗೆ. ಓಹೋ, ಜಾಸ್ತಿ ನೋಡೇ ಇಲ್ಲ. ಒಳ್ಳೇದಮ್ಮ ತಾಯಿ, ಒಳ್ಳೇದಮ್ಮ. ವಿಡಿಯೋಗಳನ್ನು ನಾನ್ ಜಾಸ್ತಿ ನೋಡಿರ್ಲಿಲ್ಲ. ಇವಾಗ ನೀವ್ ಹಸು ತಗೊಂಡ್ ಹೋದ್ರಲ್ಲ ಮಂತ್ರಾಲಯಕ್ಕೆ, ಅವತ್ತಿಂದ ಮಾತ್ರ ನಾನು ವಿಡಿಯೋಗಳು ನೋಡಿರೋದು. ಯಾರ್ದು ನಾಮಲೇಖನ ಬರೀತಾ ಇದ್ದೀನಿ. 43ನೇ ಬುಕ್ ಮುಗಿಸಿದ್ದೀನಿ ಸ್ವಾಮಿ. ಒಳ್ಳೇದು ತಾಯಿ. ನಾನ್ ಮುಗಿಸಿದೀನಿ ಅನ್ನೋಕ್ಕಿಂತ ರಾಯರ ನನ್ ಕೈಲಿ ಬರ್ಸಿದಾರೆ ಅಂತ ಅನ್ಕೋಬಹುದು. ಏನಮ್ಮ? ನಾಮಲೇಖನ. ಹಾ. ಹೊಸಳ್ಳಿಕೆರೆ ಗಿರಿನಗರ ಇದೆಯಲ್ಲ ಸ್ವಾಮಿ, ಅಲ್ಲಿಂದ ತರಿಸ್ಕೊಂಡು ಬರೀತಿದೀನಿ ಸ್ವಾಮಿ. ಅಲ್ಲೇ ತಗೊಂಡೋಗಿ ಕೊಡ್ಬೇಕು 100 ಬುಕ್ ಆದ್ಮೇಲೆ ಅಂತ ಬರೀತಿದೀನಿ ಸ್ವಾಮಿ. ಒಳ್ಳೇದು ತಾಯಿ. ಏನ್ ಅನುಗ್ರಹ ಮಾಡಿದ್ದಾರೆ ರಾಯರು ನಿಮಗೆ? ರಾಯರು ನಮಗೆ ಈಗ್ಲೇ ಅಲ್ಲ ಸ್ವಾಮಿ, ನಾನು ಶಿರಾಕ್ ಬಂದಾಗ್ಲಿಂದ, ಮದ್ವೆ ಆಗಿ ಬಂದಾಗ್ಲಿಂದಾನು ನಮ್ ಜೊತೆ ಇದಾರೆ ಸ್ವಾಮಿ. ನಮಗ್ ಗೊತ್ತಿರ್ಲಿಲ್ಲ ಅಷ್ಟೇ. ಅವ್ರ ಹೆಸರಲ್ಲೇ ನಾವು ಇಷ್ಟೆಲ್ಲ ಮಾಡಿರೋದು. ಏನ್ ಮಾಡಿದೀರಾ? ಈ ಶಿರಾದಲ್ಲಿ ಮನೆ ಕಟ್ಟಿದೀವಿ ಸ್ವಾಮಿ. ಓಕೆ. ಅವ್ರ ಹೆಸರಲ್ಲೇ ಇರೋದು. ಈಗ ಮೊನ್ನೆ 1 ವರ್ಷದ ಹಿಂದೆನು ಒಂದ್ ಮಳೆ ಮೇಲೆ ಒಂದ್ ಕಟ್ಟಿದ್ವಿ, ಊರಲ್ಲಿ ಒಂದ್ ಕಟ್ಟಿದ್ವಿ. 3-4 ವರ್ಷದಲ್ಲೇನೆ 2 ಮನೆ ಕಟ್ಟಿದೀವಿ ಸ್ವಾಮಿ. 3-4 ವರ್ಷದಲ್ಲಿ 2 ಮನೆ ಕಟ್ಟಿದ್ದೀರಾ? ಸ್ವಾಮಿ. ಓಹೋ, ಒಳ್ಳೇದಲ್ಲಮ್ಮ ತಾಯಿ. ಊರಲ್ಲಿ ಒಂದ್ 20 ಲಕ್ಷ ಬಂಡವಾಳ ಹಾಕಿ ಮನೆ ಕಟ್ಟಿ, ತೋಟ ತಗೊಂಡು ಒಂದ್ 15 ಲಕ್ಷ ತೋಟನೂ ತಗೊಂಡ್ವಿ. 15 ಲಕ್ಷಕ್ಕೆ ತೋಟ ತಗೊಂಡಿದ್ದೀರಾ? ಹೌದು ಸ್ವಾಮಿ. 1 ಎಕರೆ ಸ್ವಲ್ಪ ತೋಟ ಸಿಕ್ತು. ಒಳ್ಳೇದು. ಅದು ಬೇರೆಯವ್ರಿಗೆ ಸಿಗೋದು, ರಾಯಣ್ಣ ನಮಗ್ ಸಿಕ್ತು. ಎಂತ ಅದ್ಭುತ. ಗುರುವಾರ ನಮ್ದೇನೇ ಕೆಲ್ಸ ಇದ್ರು ಸ್ವಾಮಿ ನಾವು ಗುರುವಾರನೇ ಮಾಡೋದು. ರಿಜಿಸ್ಟ್ರು ಅಷ್ಟೇ. ಮೊನ್ನೆ ವದಂತಿ ದಿನಾನೇ ಕಾರ್ ಬುಕ್ ಆಗಿದ್ದು ಸ್ವಾಮಿ. 2 ತಿಂಗಳಿಂದ ಆಗಿರ್ಲಿಲ್ಲ ನಮಗೆ. ಕಾರು ಬುಕ್ ಮಾಡಕ್ಕೆ 2 ತಿಂಗಳಿಂದ ಡೇಟ್ ಕೇಳಿದ್ವಿ. 2 ತಿಂಗಳಿಂದ ಡೇಟ್ ಕೇಳಿದ್ರಿ ಕಾರ್ ಬುಕ್ ಮಾಡೋದಕ್ಕೆ? ಆಗ್ಲಿಲ್ಲ. ಅವರು ಜ್ಯೋತಿಷಿ ಹೇಳೋರುನು ಇಲ್ಲ, ನೀವ್ ರಾಯರ್ ಬರ್ತಾರಲ್ವಾ 6ನೇ ತಾರೀಕಿಗೆ ಸಿಗೋದ್ ನಿಮಗೆ ಗುರುವಾರನೇ ಅಂತ ಹೇಳಿ ಅವತ್ತೆ 6ನೇ ತಾರೀಕಿಗೆ ಸಿಕ್ತು ಸ್ವಾಮಿ ಅದು ಡೇಟ್. ಅದು ಗುರುವಾರನೇ ಸಿಕ್ತು? ಗುರುವಾರ. ನಾವು ಉಗಾದಿಗೆ ತಗೋಬೇಕು, ಈಗ ಬೇಡ ದುಡ್ಡಿಲ್ಲ ಅಂತ ಅನ್ಕೊಂಡಿದ್ವಿ ಸ್ವಾಮಿ. ಓಕೆ. ನಮ್ಮನೆ ಸುಮ್ನೆ 1 ಲಕ್ಷ ರೂಪಾಯಿನ ಇಟ್ಕೊಂಡಿದ್ರು ಕಾರ್ ಬುಕ್ ಮಾಡೋಣಂತೆ, ಇನ್ನೊಂದ್ ತಿಂಗಳು ಬಿಟ್ಟು ಅಷ್ಟರಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ತೀನಿ ಅಂತ ಅಂದಿದ್ರು ಸ್ವಾಮಿ. ಅವತ್ ನೋಡಕ್ ಹೋಗಿ ಬುಕ್ ಮಾಡಿ ಬಂದು 15 ದಿನದಲ್ಲೇ ನಮಗ್ ದುಡ್ಡು ಅಡ್ಜಸ್ಟ್ ಆಗಿ. ಎಷ್ಟು? 16 ಲಕ್ಷ ಸ್ವಾಮಿ. 16 ಲಕ್ಷದ್ದು? ಹೌದು ಸ್ವಾಮಿ. ಲೋನ್ ಹಾಕ್ಸಿ ಒಂದ್ ವಿಚಾರ, ನೀವು ನಿಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ಬರೀ 1 ಲಕ್ಷ ಇತ್ತು. 1 ಲಕ್ಷ ಅಷ್ಟೇ. ಆ 1 ಲಕ್ಷ ಇಟ್ಕೊಂಡು ಕಾರ್ ನೋಡೋಣ ಅಂತ ಹೋಗಿದ್ದೀರಾ? ಅಲ್ಲಿ 16 ಲಕ್ಷದ ಕಾರ್ ನೀವು ಬುಕ್ ಮಾಡ್ಕೊಂಡ್ ಬಂದಿದ್ದೀರಾ? ಹೌದು ಸ್ವಾಮಿ. ರಾಯರ್ ಪವಾಡ 6 ತಿಂಗಳು ಆಗ್ಲಾರ್ದ ಎಷ್ಟು? 2 ತಿಂಗಳ 6 ತಿಂಗಳಮ್ಮ ಕಾರ್ ಬುಕ್ ಮಾಡಿದ್ದು? 2 ತಿಂಗಳು. 2 ತಿಂಗಳಿಂದ ಆಗ್ಲಾರ್ದಂತ ಕೆಲಸ. ರಾಯರಿಗೆ ಒಂದು ದೀಪ ಹಚ್ಚಿ ಪೂಜೆ ಮಾಡಿ ಹೋಗಿದ್ದಕ್ಕೆ ನೀವು ಬರೀ ಎಷ್ಟು 2 ತಿಂಗಳದ ಒಳಗಡೆ, ಅಂದ್ರೆ 6ನೇ ತಾರೀಕಿಗೆ ಆಗಿದೆ, ಅದು 1 ಲಕ್ಷ ಇಟ್ಕೊಂಡು ಹೋಗಿದ್ದೀರಾ. 16 ಲಕ್ಷದ ಕಾರ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಅದ್ಭುತ. ಮತ್ತೆ ಅದು ಅವ್ರ ಬ್ಯಾಂಕ್ನವ್ರು ಇಲ್ಲ, ಯಾರನ್ನ ರಿಶ್ಯೂರಿಟಿ ಹಾಕರ್ ಬೇಕು ಅಂತಂದ್ರು ಸ್ವಾಮಿ. ನಮ್ಮನೆಯವರು ಅಯ್ಯೋ ಯಾರಿಗ್ ಕರ್ಕೊಂಡ್ ಬರೋದಪ್ಪ ರಾಯರೇ ಅಂತ ಅನ್ಕೊಂಡ್ರೆ, ಇನ್ನೊಬ್ರು ಬಂದು ಇವ್ರಿಗೆ ಕೊಡ್ಬೋದು ಲೋನ್ ಕೊಡ್ರಿ, ಇವ್ರಿಗೆ ಕೊಡ್ದಲ್ಲ ಯಾರಿಗ್ ಕೊಡ್ತೀರಾ ನೀವು ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಹತ್ರನೇ ಬಂದ್ ಮಾತಾಡಿದ್ದಾರೆ ಸ್ವಾಮಿ. ನೋಡಮ್ಮ, ರಾಯರು ಅಲ್ಲಿ ಕಳಿಸಿದಾರಮ್ಮ. ಅವತ್ ಗುರುವಾರನೇ ಹೋಗಿದ್ರು ಸ್ವಾಮಿ ಅವರು. ಗುರುವಾರ ದಿವಸನೇ ಬುಕ್ ಮಾಡಕ್ ಹೋಗಿದ್ದೀರಾ? ಹೌದು. ನಮ್ದು ಏನೇ ಕೆಲ್ಸ ಇದ್ರು, ಏನೇ ಒಂದ್ ಒಳ್ಳೆ ಕೆಲ್ಸ ಮಾಡ್ಬೇಕಂದ್ರೆ ಸ್ವಾಮಿ ನಾವು ಗುರುವಾರನೇ ಮಾಡೋದು. ರಾಯರ್ ವಾರ ಇರುತ್ತಲ್ಲ ಅವತ್ತೇ ಅವ್ರ ಹೆಸರು ಹೇಳ್ಕೊಂಡೆ ಸ್ವಾಮಿ ಮಾಡೋದು. ನಿಮ್ ವಿಡಿಯೋಗಳು 7 ವಾರದ ವ್ರತ ನೀವ್ ಯಾವಾಗ ಹೇಳಿದ್ರು ಅವತ್ತಿಂದ 7 ವಾರ 9 ವಾರದ್ ನೀವ್ ಹೇಳ್ತಿರ್ತೀರಲ್ಲ ಸ್ವಾಮಿ. ಅವಾಗ ಅದ್ ಮಾಡ್ಬೇಕು ಅಂತಾನೆ ನಾನ್ ತುಪ್ಪ ತರ್ಸ್ಬೇಕು ಅಂತಾನೆ ಹಸಿನ ತುಪ್ಪನೇ ಹುಡುಕಿ ತರ್ಸ್ಕೊಂಡಿದೀನಿ ಸ್ವಾಮಿ, ದೀಪ ಹಚ್ಬೇಕು ಅಂತಾನೆ. ಹೌದೇನಮ್ಮ? ಹೌದು ಸ್ವಾಮಿ. ಅವತ್ತಿಂದಾನೇ ಅಷ್ಟೆಲ್ಲ ಅನುಗ್ರಹ ಆಗ್ತಿರೋದು. ಈಗ ದಿನಕ್ಕೊಂಥರ ಮಾಡ್ತಿರ್ತಾರೆ ರಾಯರು. ನಮಗೆ ಅದ್ ನೋಡಕ್ಕೇನೆ ಒಂಥರ ಪವಾಡ. ಅಲ್ಲಮ್ಮ, ಎಂತದಮ್ಮ? ಮತ್ತೆ ಯಾವ್ದೋ ಹೇಳಿದ್ರಲ್ಲಮ್ಮ, ಮನೆ ಏನು? ಮನೆ ಸ್ವಾಮಿ. ಊರಲ್ಲಿ ಒಂದ್ ಮನೆ ಕಟ್ಟಿರ್ಲಿಲ್ಲ ನಾವು, ಸುಮ್ನೆ ಒಂದ್ ಶೀಟ್ ಹಾಕಿ ಕಟ್ಟಂಡು 50,000. ಹೆಂಗಮ್ಮ ಅದು?
ಅದು ಹಳೆ ಮನೆ ಇತ್ತು ಸ್ವಾಮಿ. ಓಕೆ ಅಮ್ಮ. ಡೆಮಾಲಿಶ್ ಮಾಡ್ಸಿ ಕಟ್ಸೋಣ, ಹಳೆ ಮನೆ ಇತ್ತು. ಅಲ್ಲಿ ಇರಕ್ಕೆ ಹೋದಾಗ ಮನೆ ಇಲ್ಲ ಅಂತ ಹೇಳಿ ನಮ್ ತಂದೆ ತಾಯಿ ಮನೆಗೆ ಎಷ್ಟ್ ದಿನ ಅಂತ ಹೋಗೋದು. ನಮ್ದೇ ಮನೆ ಇರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹಠ ಮಾಡಿ ಕಟ್ಸಕ್ ಸ್ಟಾರ್ಟ್ ಮಾಡ್ತೀವಿ ಸ್ವಾಮಿ. ಓಕೆ ನಮ್ಮ ಮನೆಯವ್ರೆ ಇಲ್ಲ ಈಗ ದುಡ್ಡಿಲ್ಲಪ್ಪ, ಈಗ ಒಂದ್ 2 ವರ್ಷ ಹೋಗ್ಲಿ ಬೇಡ ಅಂದ್ರು ಸ್ವಾಮಿ. ನಾವು ಏನು ಬೇಡ ಶೀಟ್ ಹಾಕ್ಸಿ ಬಿಟ್ಬಿಡೋಣ, ಏನು ಅದಕ್ಕೊಂದು 50,000 ಲಕ್ಷ ಇದ್ರೆ ಆಗುತ್ತೆ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸ್ವಾಮಿ. ಬರೀ ಒಂದ್ 50,000 ಇಟ್ಕೊಂಡಿದ್ವಿ. ಅದನ್ನ ಹೋಗಿ ಒಂದ್ 18 ಲಕ್ಷದ ಹತ್ತತ್ರ ಮನೆನೇ ಆಯ್ತು ಸ್ವಾಮಿ. ಇಲ್ಲಮ್ಮ, ಏನಮ್ಮ ಇದು ಪವಾಡ ತಾಯಿ. ಹೌದು ಸ್ವಾಮಿ. ರಾಯರ್ ನಿಮ್ ಹಿಂದ್ಗಡೆನೇ ಇದಾರಲ್ಲಮ್ಮ ತಾಯಿ. ಹೌದು ಸ್ವಾಮಿ. ಈಗ ನಾನ್ ಮಾತಾಡ್ತಿದ್ರೆ ನನ್ ಜೊತೆನೆ ನಿಂತಿದ್ದಾರೆ ಅನ್ನಂಗ್ ಆಗುತ್ತೆ ಸ್ವಾಮಿ. ಅಲ್ಲಮ್ಮ, ಎಷ್ಟು ವೈಬ್ರೇಟ್ ಆಗ್ತಿದೆ ನಿಮ್ಮ ಮಾತಿನ ಧ್ವನಿ ಮುಖಾಂತರದಲ್ಲಿ ಕೇಳ್ಬೇಕಾದ್ರೆ. ಸ್ವಾಮಿ ಇಷ್ಟೆಲ್ಲ ಆಗಿರೋದು ಈಗ 10-12 ವರ್ಷದಿಂದ ಈಚೆ ಸ್ವಾಮಿ. ಮುಂಚೆ ನಮ್ಮ ಮನೆಯವರು ಅಷ್ಟು ಇದ್ ಮಾಡ್ಕೊಂಡಿರ್ಲಿಲ್ಲ ಸ್ವಾಮಿ. ದುಡ್ಡೆಲ್ಲ ಬಾರಿ ಫ್ರೆಂಡ್ಸ್ ಗಳಿಗೆ ಅಂತ ಹೇಳಿ ಖರ್ಚು ಮಾಡ್ಬಿಟ್ಟಿದ್ರು. ಮುಂಚೆ ಎಲ್ಲ ಖರ್ಚು ಮಾಡ್ತಾ ಇದ್ರಿ? ಮುಂಚೆ ಏನಿರ್ಲಿಲ್ಲ ಸ್ವಾಮಿ, ಅಷ್ಟು ₹1 ಉಳಿಸಿರ್ಲಿಲ್ಲ ಸ್ವಾಮಿ, ಸಾಲದಲ್ಲೇ ಇದ್ರು. ಇವಾಗ ರಾಯರ್ನ ಕೈ ಮುಗಿಯೋದ್ರಿಂದ, ರಾಯರ್ನ ಪೂಜಿಸುವುದರಿಂದ, ರಾಯರಿ ಹೆಸರನ್ನು ನಮ್ಮ ಧ್ವನಿ ಮುಖಾಂತರದಲ್ಲಿ ಹೇಳುವುದರಿಂದ ಇವತ್ತು ಮನೆಗೆ ಮನೆ ಆಯ್ತು ನೋಡಿ. 50,000 ಇಟ್ಕೊಂಡು ಮನೆ ಒಂದು ಶೆಡ್ ಹಾಕಿ ಬಿಡೋಣ. 50,000 ನಂಬಲ್ಲ ಸ್ವಾಮಿ. ಈಗ ನಾವ್ ಇರೋ ಮನೆನೂ ಬರೀ 50,000 ಇಟ್ಕೊಂಡೆ ನಾವ್ ಸ್ಟಾರ್ಟ್ ಮಾಡಿದ್ದು. ನೋಡಮ್ಮ, ಯಾರ್ಯಾರೋ ಸಹಾಯ ಮಾಡಿ 20 ಲಕ್ಷ ರೂಪಾಯಿ ಮನೆ ಆಯ್ತು ನೋಡಮ್ಮ. 3 ಮನೆ ಕಟ್ಟಿದೀವಿ. ಇಲ್ಲಿ 2 ಶಿರಾದಲ್ಲಿ, 2 ಊರಲ್ಲಿ ಒಂದು, ಮತ್ ಮುಂದೆಗಡೆ ಸೈಟ್ ತಗೊಂಡಿದೀವಿ. ಊರಲ್ಲಿ ಸ್ವಲ್ಪ ತೋಟನೂ ತಗೊಂಡಿದೀವಿ. ಎಲ್ಲ ರಾಯರ ಹೆಸರು ಮೇಲೆ ಸ್ವಾಮಿ. ನಾವ್ ಏನೇ ಕೆಲಸ ಮಾಡಿದ್ರು ಗುರುವಾರನೇ ಸ್ವಾಮಿ. ಅಲ್ಲಮ್ಮ, ಒಂದೇ ವಿಚಾರದಲ್ಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ರಾಯರ್ನ ಪೂಜೆ ಮಾಡೋದರಿಂದ ತಾಯಿ, ನಿಜವಾಗ್ಲೂ ನನ್ನ ಧ್ವನಿ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಮ್ಮ. ಗುರುವಾರ ದಿವಸನೇ ನೀವೇನ್ ಇಟ್ಕೊಂಡಿದ್ದೀರಾ, ಪೂಜೆ ಮಾಡಿ ಏನಿಟ್ಟು ರಾಯರ್ನ ಪೂಜೆ ಮಾಡ್ತಾ ಇದ್ದೀರಾ, ಯಾವ ವ್ರತವನ್ನು ಮಾಡ್ತಾ ಇದ್ದೀರಾ, ಅದನ್ನ ಪೂಜೆ ಮಾಡೋದ್ರಿಂದ 3 ಮನೆ, 1 ಕಾರು, 20 ಲಕ್ಷದ ಎಷ್ಟು 16 ಲಕ್ಷದ ಕಾರು, 20 ಲಕ್ಷದ ಮನೆ ಅಂತ 3 ಮನೆ, ಒಂದು 15 ಲಕ್ಷದ್ದು ಒಂದು ತೋಟ. ಇನ್ನೇನಮ್ಮ ತಾಯಿ. ಏನಿಲ್ಲ ಸ್ವಾಮಿ, ಆದಷ್ಟು ನಮ್ ದೇವ್ರು ಹೆಂಗ್ ತೋಚಿದಾನ ಮತ್ತೆ ಮನೆ ಮುಂದ್ಗಡೆ ಸೈಟ್ ತಗೊಂಡಿದ್ದೀರಾ? ಹೌದು ಸ್ವಾಮಿ, ಅದೇ ಆಗ್ಬೇಕು ಅಂತ ಅನ್ಕೊಂಡ್ವಿ, ಅದೇ ಆಯ್ತು ಸ್ವಾಮಿ. ಅಮ್ಮ, ಇದೇ ರೀತಿಯಾಗಿ 100 ಜನಕ್ಕೆ 1000 ಜನಕ್ಕೆ ನೀವು ನಿಮ್ಮ ಯಜಮಾನರು ಕೆಲಸ ಕೊಡಿಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ಅವರು ತುಂಬಲಿ ಅಮ್ಮ. ಆ ಶಕ್ತಿ ನಿಮ್ಗೆ ರಾಯರು ತುಂಬೇ ತುಂಬ್ತಾರೆ ತಾಯಿ. ಯಾಕಂದ್ರೆ 1000 ಜನಕ್ಕೆ ಹೊಟ್ಟೆ ತುಂಬಿಸುವಷ್ಟು, ಅನ್ನ ಹಾಕುವಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ತಾಯಿ. ಆದ್ರೆ ಕೆಲಸ ಕೊಡಿಸುವಷ್ಟು ಅಂತ ಒಂದು ದೊಡ್ಡದು ಏನಾದ್ರು ಒಂದು ಡಿಸಿಷನ್ ತಗೊಳ್ಳಿ. ಯಾಕಂದ್ರೆ ನಿಮ್ಮಿಂದ ಎಷ್ಟೋ ಜನಗಳು ಬಡ ಕುಟುಂಬದವರು ಕೆಲಸ ಮಾಡ್ಕೊಂಡು ಊಟ ಮಾಡ್ತಾರಮ್ಮ ತಾಯಿ. 3 ಸಂಸಾರ ನಡೀತಾ ಇದೆ ಸ್ವಾಮಿ. ಇವಾಗ ನಮ್ಮ ಇದ್ರಿಂದ ನಾವು ಕಲ್ಸಿರೋದು, ನಾವು ಕಲ್ಸಿದೀಗಿನ ರಾಯರು ತೋರಿಸಿದಾರೆ ಆ ದಾರಿ ಅನ್ಕೊಂಡಿದೀವಿ ಸ್ವಾಮಿ. ಅಲ್ಲ ತಾಯಿ, ನನಗೆ ಯಾವ್ದು ಶಿರಾಮ್ಮ ನಿಮ್ಮ ಊರ ಹೆಸರು? ಶಿರಾ ಟೌನ್ ಸ್ವಾಮಿ. ಅಮ್ಮ ತಾಯಿ, ಏನಮ್ಮ ನಿಮ್ಮ ಹೆಸರು ಏನಮ್ಮ ತಾಯಿ? ಆಶಾ ಅಂತ ಸ್ವಾಮಿ. ಆಶಾ, ತುಂಬಾ ಖುಷಿ ಆಗುತ್ತಲ್ಲಮ್ಮ ತಾಯಿ. ಆಶೀರ್ವಾದ. ಏನಮ್ಮ ಆಶಾ ಅಂತ ಹೆಸರು ಇಟ್ಕೊಂಡಿದ್ದೀರಾ. ಎಷ್ಟು ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿ ಅವರು ಇದೇ ರೀತಿಯಾಗಿ ಕಾಲ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸ್ವಾಮಿ. ನಾನು 2 ಸರಿ ನಿಮಗೆ ಫೋನ್ ಮಾಡಿರೋದು. ಅಲ್ಲಮ್ಮ, ಇವಾಗ ತಾನೇ ನೀವಲ್ಲಿ ಅಲ್ಲಮ್ಮ, ಇವಾಗ ತಾನೇ ದೇವ್ರ ಹತ್ರ, ಗುರು ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಪೂಜೆ ಮಾಡ್ಕೊಂಡು ಅವ್ರ ನಂಬರ್ ಸಿಗ್ಲೇಬೇಕು ಅಂತ ಕೇಳ್ಕೊಂಡಿದ್ದೀರಾ. ಅದಲ್ಲ ಇವತ್ತು ತುಳಸಿ ನಮ್ಮನೆಯವರು ತಂದ್ಕೊಟ್ರು. ತಿರ್ಗಾ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೆ, ಯಾರೋ ಒಬ್ಬ ಅಯ್ಯಮ್ಮ ಹೂವ ಕೊಡ್ತಾರೆ. ಅಮ್ಮ ತುಳಸಿನೂ ಹೂವ ಐತೆ ತಗೊಂಡ್ ಹೋಗು ಅಂತ ಹೇಳಿ ಅಯ್ಯಮ್ಮನೂ ಕೊಡ್ತು. ಅದನ್ನೇ ತಂದು ಇವಾಗಿನ ತಿರ್ಗಾ ಹಾಕ್ಲಿ ಸ್ವಾಮಿ ನಾನು. ಅಲ್ಲಮ್ಮ, ಎಷ್ಟೋ ಜನಗಳು, ಸುಮಾರು ಜನ ಫೋನ್ ಮಾಡ್ತಾ ಇದ್ರು. ಬಟ್ ಇವತ್ತು ನೀವು ರಾಯರ ಹತ್ರ ಕೇಳ್ಕೊಂಡು ತುಳಸಿ ನಿಮ್ಮ ಮನೆಯವರು ತಂದು ಕೊಟ್ರು. ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ನಂಬರ್ ಸಿಗ್ಬೇಕು, ಅವ್ರಿಗೆ ಕಾಲ್ ಹೋಗ್ಬೇಕು ಅಂತ ನೀವ್ ಹೇಳ್ತಿದ್ರ. ನಾನೇ ನಿಮ್ಗೆ ಫೋನ್ ಮಾಡಿದೀನಿ ಅಂದ್ರೆ ಇದು ಒಂದು ದೊಡ್ಡ ಪವಾಡನೇ ಅಲ್ಲಮ್ಮ. ನಾನು ಹೇಳ್ಕೊಂಡು ಅರ್ಧ ಗಂಟೆನೂ ಆಗಿಲ್ಲ ಸ್ವಾಮಿ ಇನ್ನ. ಇದು ಒಂದು ದೊಡ್ಡ ಪವಾಡನೆ ತಾಯಿ. ಇರ್ಲಿ ತಾಯಿ. ಆದ್ರೆ ಇನ್ನೊಂದು ವಿಚಾರದಲ್ಲಿ ನೀವೇನ್ ಅಂದ್ಕೊಂಡಿದ್ದೀರಮ್ಮ? ಅಲ್ಲಮ್ಮ, ಇನ್ನೊಂದು ವಿಚಾರದಲ್ಲಿ ನೀವೇನ್ ಅಂದ್ಕೊಂಡಿದ್ದೀರಲ್ವಾ, ಇಲ್ಲಿ ಯಾರು ಸ್ವಾಮಿನೂ ಅಲ್ಲ, ಗುರುಗಳು ಅಲ್ಲ. ಸ್ವಾಮಿ ಗುರುಗಳು ಅನ್ನುವುದು ಒಬ್ರೇ, ಗುರು ರಾಘವೇಂದ್ರ ಸ್ವಾಮಿ ಅವರು ತಾಯಿ. ಅದು ಮಂತ್ರಾಲಯದಲ್ಲಿ ಬೃಂದಾವನದಲ್ಲಿ 700 ವರ್ಷ ಜೀವಂತವಾಗಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಯಾಕೆ ಇವ್ರಿಗೋಸ್ಕರ ಕೂತ್ಕೊಂಡಿದ್ದೆ ಬಂದು ಬಿಡುವಂತ ದೇವ್ರು ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಕರೆದಾಗ ಗುರು ರಾಘವೇಂದ್ರ ಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಇವರೆಲ್ಲರೂ ನನ್ನ ನಂಬಿದ್ದಾರೆ ಸ್ವಾಮಿ. ಇವರ ಎಲ್ಲರ ಬಾಯಲ್ಲೂ ಇವ್ರಿಗೆಲ್ಲರಿಗೂ ಪವಾಡಗಳನ್ನು ಮಾಡುತ್ತಾ ಇವರೆಲ್ಲರ ಬಾಯಲ್ಲಿ ನಿಮ್ಮ ಹೆಸರನ್ನು ಹೇಳಿ ಕರೆದುಕೊಂಡು ಬರುತ್ತೇನೆ ಗುರುದೇವ ಅಂತ. ನೀವು ನಂಬ್ತೀರಾ ಇಲ್ವಾ? ರಾತ್ರಿ ನಿಮ್ ಮೆಸೇಜ್ ಹಂಗ್ ಬಂದ ಮೇಲೆ ನನಗೆ ರಾತ್ರಿ ನಿದ್ದೆನೇ ಇಲ್ಲ. ಎಷ್ಟೊತ್ತಿಗೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ ಸ್ವಾಮಿ ನಾನು. ಏನಮ್ಮ? ರಾತ್ರಿ ಮೆಸೇಜ್ ಮಾಡಿದ್ರಲ್ಲ, ಹೂನಮ್ಮ, ನಾಳೆ ವಾಟ್ಸಪ್ ಕಾಲ್ ಮಾಡ್ರಿ ಅಂತೇಳಿ. ಹೂನಮ್ಮ, ಈ ಪೂಜೆ ಎಲ್ಲ ಮುಗಿಸ್ಕೊಂಡ್ ಆಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಸ್ವಾಮಿ ನಾನೇನೆ. ನೀವು ಫೋನ್ ಮಾಡ್ತೀನಿ ಮಾತಾಡ್ಬೇಕು ಅಂತ ರಾತ್ರಿ ಎಲ್ಲ ಸರಿ ನಿದ್ದೆನ ಮಾಡಿಲ್ಲ ಸ್ವಾಮಿ ನಾನು. ಅಯ್ಯೋ ಯಾಕಮ್ಮ? ಏನ್ ಮಾತಾಡ್ಬೇಕು ರಾಯರ ಬಗ್ಗೆ, ನಾನು ಏನೇನ್ ಹೇಳ್ಬೇಕು, ಯಾವ ತರ ಹೇಳೋಣ?
ಅನ್ನಂಗ್ ಇವೆಲ್ಲ ಆಗ್ಬಿಟ್ಟಿದೆ ಸ್ವಾಮಿ. ಪವಾಡಗಳಾಗಿದ್ದೆಲ್ಲ ತಾಯಿ, ಇವೆಲ್ಲ ಪವಾಡಗಳನ್ನೇ ಹೇಳ್ತಾ ಇದ್ದೀರಲ್ಲ, ಸತ್ಯವನ್ನೇ ನುಡಿತಾ ಇದ್ದೀರಾ. ಸ್ವಾಮಿ ಯಾಕಂದ್ರೆ ಯಾರು ನೋಡಿ ನಂಬಲ್ಲ. ಅವ್ರ ಫೋಟೋ ಮೇಲೆನೆ ಒಂದ್ ಹಣೆ ಮೇಲೆ, ಬಲಗಡೆ ಹಣೆ ಮೇಲೆ ಒಂದ್ಸರಿ ಪೂಜೆ ಇನ್ನ ಹೂವು ಹಾಕ್ತಿದ್ದೆ ಸ್ವಾಮಿ. ನಾನ್ ದೀಪ ಹಚ್ಚಿರ್ಲಿಲ್ಲ, ಲೈಟ್ ಹಾಕ್ತಿರ್ಲಿಲ್ಲ, ಹೂವು ಹಾಕ್ತಿದ್ದೆ ಇನ್ನ. ಹಣೆ ಮೇಲೆನೆ ಬೆಳಕು, ನಾವ್ ಟಾರ್ಚ್ ಹೆಂಗ್ ಬಿಡ್ತೀವೋ ಆತರ ಟಾರ್ಚ್ ಬಿಟ್ಟಂಗಿತ್ತು ಸ್ವಾಮಿ. ಓಹೋ. ನಾನು ಹೂವು ಹಾಕ್ಬಿಟ್ಟು ಹಿಂತಿರ್ಗ್ ನೋಡ್ತೀನಿ, ಅಲ್ಲೇ ಬೆಳಕೆ ಇರ್ಲಿಲ್ಲ ಸ್ವಾಮಿ. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ಆ ರಾಯರ ಫೋಟೋದ ಮೇಲೆ ಒಂದು ತುಳಸಿ ಹಾಕಿದ್ದೀರಾ, ಹೌದು ತುಳಸಿ ಸ್ವಾಮಿ. ಹಾಕಿ ಹೂವಿನರ ಹಾಕಿ ನೀವು ಅಲ್ಲಿ ನೋಡಿದೀರಾ? ಅದು ಹೌದು ಸ್ವಾಮಿ. ಈ ಮೊಬೈಲ್ ಟಾರ್ಚ್ ಹೆಂಗ್ ಬೀಳುತ್ತೆ ಆ ತರದಲ್ಲಿ ರಾಯರ ಆತರ ಹಣೆ ಮೇಲೆ, ಬಲಗಡೆ ಹಣೆ ಮೇಲೆ ಸ್ವಾಮಿ. ಹಣೆ ಮೇಲಿಂದ ಟಾರ್ಚ್ ಬಿತ್ತು, ರಿಟರ್ನ್ ಟರ್ನ್ ಆಗಿ ಹಿಂಗ್ ನೋಡುತ್ತಲೇ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಇದ್ದೀರಾ? ಸ್ವಾಮಿ. ನಮ್ಮ ಮನೆಯವ್ರಿಗೂ ಹೇಳ್ದೆ ಅವತ್ ನಾನು. ಹಾ 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 4 ಗಂಟೆಗೆ, ಗುರುವಾರ ದಿನ 4 ಗಂಟೆಗೆ ಎದ್ದೇಳ್ತೀನಿ ಸ್ವಾಮಿ ವಾರ ಮಾಡಕ್ಕೆ ಅಂತಾನೆ. ಅದೇ ತಾಯಿ, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅದೇ ತಾಯಿ. ಆ ಟೈಮಲ್ಲಿ 4 ಸ್ಟಾರ್ಟ್ ಗಂಟೆಗೆ ಮಾಡಿದ್ರೆ ಎದ್ದೇಳ್ತೀನಲ್ಲ, ಒಂದ್ 5 ನಿಮಿಷ ಲೇಟ್ ಆಗಿ ಎದ್ದಿದೀನಿ ಅಂದ್ರೆ ಸ್ವಾಮಿ ಯಾರೋ ಬಂದ್ ಎಬ್ಬರ್ಸಂಗ್ ಆಗ್ಬಿಡುತ್ತೆ ನನಗೆ. ಅವತ್ತು ಹಿಂಗೇನೆ, ಈಗ ಒಂದ್ ವಾರದ ಮುಂಚೆ 2ನೇ ವಾರದ್ ಮಾಡ್ತಿದ್ನಲ್ಲ ಸ್ವಾಮಿ, 4 ಗಂಟೆಗೆ ಎದ್ದಳಣ ಅಂತೇಳಿ ಅಲಾರಾಮ್ ಇಟ್ಕೊಂಡು ಮನೆಗಿದ್ದೀನಿ, ಇನ್ನ ಎದ್ದಳಕ್ ಆಗ್ಲಿಲ್ಲ. ಬಂದು ಹಿಂಗೆ ನಾವ್ ಹೆಂಗ್ ಎಬ್ಬರ್ಸ್ತೀವೋ ಆತರ ಹಿಂಗೆ ಎಬ್ಬರ್ಸ್ಬಿಟ್ರು ಸ್ವಾಮಿ. ಕಿರ್ಚ್ಕೊಂಡ್ ಎದ್ಬಿಟ್ಟಿದೀನಿ. ನಮ್ಮ ಮನೆಯವ್ರೆ ಹೆದರ್ಕೊಬಿಟ್ಟಿದ್ದಾರೆ ಯಾಕೆ ಅಂತೇಳಿ. ಬಂದು ಎದ್ದ ಟೈಮ್ ಆಯ್ತು ಎದ್ದ ಅಂತೇಳಿ ಎಬ್ಬರ್ಸ್ಬಿಟ್ರು ಸ್ವಾಮಿ. ನಿಜವಾಗ್ಲು ತಾಯಿ, ನಿಮ್ಮ ಧ್ವನಿ ಮುಖಾಂತರದಲ್ಲಿ 4 ಮನೆ, 1 ಕಾರು, 1 ಸೈಟು, 1 ತೋಟ, ನಮ್ ಹುಡ್ಗ ಕೆಲ್ಸ ಮಾಡ್ತಿದ್ದ ಸ್ವಾಮಿ, ಅವನಿಗೆ ಒಂದ್ ಮನೆ ಕಟ್ಸ್ಕೊಟ್ಟಿದೀವಿ ಊರಲ್ಲಿ. ಅಲ್ಲ, ಹುಡುಗ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಆ ಅವ್ರಿಗೆ ಇರಕ್ ವ್ಯಕ್ತಿಗೆ ಮನೆ ನೀವು ಇರ್ಲಿಲ್ಲ ಸ್ವಾಮಿ ಅವ್ರಿಗೆ. ಅವ್ರಿಗೆ ನೀವು ಮನೆ ಕಟ್ಟಿಸ್ಕೊಟ್ಟಿದ್ದೀರಾ? ಹೌದು ಸ್ವಾಮಿ, ನಿಜ ಸ್ವಾಮಿ, ನಾವೇನ್ ಸುಳ್ಳು ಹೇಳ್ತಿಲ್ಲ. ನೀವು ಯಾರನ್ನ ಪರೀಕ್ಷೆ ಮಾಡ್ಬೋದು ಬಂದು. ಎಂತ ಅದ್ಭುತವಮ್ಮ ತಾಯಿ. ನಿಜ ಸ್ವಾಮಿ, ನಾವೆಲ್ಲೂ ಇರಲ್ಲ, ಶಿರಾ ಟೌನ್ ಎಲ್ಲ ಇದೀವಿ. ಯಾರಾದ್ರೂ ಬಂದು ನಮಗ್ ಡೌಟ್ ಇದ್ರೆ ಬಂದ್ ಯಾರನ್ನ ವಿಚಾರಿಸ್ಲಿ ಸ್ವಾಮಿ. ಎಂತ ಮಾತಮ್ಮ, ಸತ್ಯವಾದ ಮಾತನ್ನ ನೋಡಿದ್ರಮ್ಮ. ನಾನು ರಾಯರ ಹೆಸರನ್ನು ಅವಾಗ ಒಂದು 10 ವರ್ಷದಿಂದ ರಾಯರನ್ನ ನಂಬಿರ್ಲಿಲ್ಲ, ಅವಾಗ ಏನು ಗೊತ್ತಿರ್ಲಿಲ್ಲ. ಇವಾಗ ನನಗೆ ರಾಯರ ಗೊತ್ತಾದ ಮೇಲೆ, ರಾಯರ ಹೊಲದ ಮೇಲೆ ನಾನು ಒಂದು 4 ಮನೆ, 1 ಕಾರು, ಮತ್ತೆ ಸೈಟು, ಜಾಗ, ತೋಟ, ಮತ್ತೆ ಒಬ್ಬ ಕೆಲಸ ಮಾಡುವಂತ ವ್ಯಕ್ತಿಗೆ ಒಂದು ಮನೆ ಮಾಡಿಸ್ಕೊಟ್ಟಿದ್ದೀರಿ, ಕಟ್ಟಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಯಾರಾದ್ರೂ ಡೌಟ್ ಇದ್ರೆ ಬಂದು ಕೇಳಬಹುದು. ಶಿರಾ ಟೌನ್ ಅಲ್ಲೇ ಇರುವುದು ಅಂತ ಹೇಳ್ತಾ ಇದ್ದೀರಾ. ಅದ್ರಲ್ಲ ಬೇರೆ ನೋಡ್ಬೋದು, ಶಿರಾದಲ್ಲಿ ಸುಮಾರು ಜನಕ್ಕೆ ನಾವು ಪರಿಚಯ ಇದೀವಿ. ಅವ್ರು ಬಂದು ನೋಡ್ಬೋದು. ಅವ್ರಿಗೆ ಅಷ್ಟು ಡೌಟ್ ಇದ್ರೆ ನಾವು ರಾಯರ ಮೇಲೆ ಅಷ್ಟು ನಂಬಿದೀವಿ. ನಾವು ಗುರುವಾರ ಎಷ್ಟೇ ಹೊತ್ತಾಗ್ಲಿ ನಾವ್ ವಾರ ಮಾಡ್ಬಿಟ್ಟೆ ನಾನ್ ತಿಂಡಿ ಊಟ ಏನಿದೆ ಮಾಡೋದು ಸ್ವಾಮಿ ಮುಂಚೆಯಿಂದ. ಅಂದ್ರೆ ಈಗ ನಿಮ್ ವಿಡಿಯೋಗಳು ನೋಡಿದ್ಮೇಲೆ 3-4 ತಿಂಗಳಿಂದ ಈ ಕಡೆ ಸಿಕ್ಕಾಬಿಟ್ಟೆ ಪವಾಡ ಆಗ್ತಿದೆ ಸ್ವಾಮಿ. ಮನೇಲಿ ಹೂವನು ಅಷ್ಟೇನೆ, ತುಳಸಿ ಹೂವ ನಾನು ನಾಮಲೇಖನ ಬರೀತಿದ್ರೆ ಅದ್ರ ಪಾಡಿಗೆ ಅದು ಹೂವ ಎಲ್ಲ ಬಿದ್ದಿರುತ್ತೆ ಸ್ವಾಮಿ ಅಲ್ಲಿ ದೇವ್ರ ಮನೇಲಿ. ನೋಡಮ್ಮ, ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಮ್ ಜೊತೆ ರಾಯರಿದ್ದಾರೆ. ಅದಕ್ಕೆ ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು. ಹೌದು ಸ್ವಾಮಿ, ನಿಮ್ ವಿಡಿಯೋಗಳಿಗೆಲ್ಲ ನಾನ್ ಮೆಸೇಜ್ ಮಾಡಿದೀನಿ ಸ್ವಾಮಿ ಹಂಗೆ ರಾಯರಿದ್ದಾರೆ ಅಂತ ಹೇಳಿ. ಹೌದು ಸ್ವಾಮಿ. ಅದಕ್ಕೆ ನೋಡಿ, ಎಷ್ಟೋ ಜನಗಳಿಗೆ ಯಾಕೆ ಇವ್ರ ನಂಬರ್ ಸಿಗ್ತಾ ಇಲ್ಲ, ಇವರು ವಿಡಿಯೋಗಳನ್ನ ಹಾಕ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಬಟ್ ನೋಡಮ್ಮ, ನನ್ನ ನಂಬರ್ ಇರುವುದು ಅದೇ. ಆದ್ರೆ ಅವರ ಕರ್ಮಗಳು ಹೋಗಬೇಕು ಅಂದ್ರೆ ಪಾಪ ಕರ್ಮಗಳು ಜಾಸ್ತಿ ಇರುತ್ತಮ್ಮ. ನಾನ್ ಮೊನ್ನೆ ಅನ್ಕೊಂಡಿರೋ ಸ್ವಾಮಿ ಅಷ್ಟೇನೆ, ಫೋನ್ ಮಾಡ್ಬೇಕು ನಿಮಗೆ ಅಂತ ಒಂದೇ ದಿನಕ್ಕೆ ನಂಬರ್ ಸಿಕ್ಕಿ ಫೋನ್ ಮಾಡಿದ್ದೀರ. ಅದೇ ನಿಮ್ಮ ಕರ್ಮಗಳೆಲ್ಲ ಕಳೆದೋಗಿದೆಲ್ಲಮ್ಮ. ಸುಮಾರು ಜನಕ್ಕೆ ರಾಯರಿಗೆ ಪೂಜೆ ಮಾಡಿದ್ಕೊನು ಅವ್ರ ಬಗ್ಗೆ ಹೇಳಕ್ಕೆ ನಮಗ್ ಅಷ್ಟು ಸಾಲದು ಸ್ವಾಮಿ. ಒಳ್ಳೇದಮ್ಮ ತಾಯಿ, ತುಂಬಾ ಖುಷಿ ಆಯ್ತು ತಾಯಿ ನಿಮ್ಮ ಒಂದು ದಿನ ಹೂವ ಕೇಳಿಲ್ಲ ಸ್ವಾಮಿ. ಫೋಟೋದಲ್ಲಿ ನಾನ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಅವರೇ ಕೊಡ್ತಾರೆ. ಅವರೇ ನಾನ್ ಯಾರನ್ನೇನೋ ಮಾತಾಡ್ತಿದ್ರೆ, ನನ್ ನಾಮಲೇಖನ ಬರೀತಿದ್ರೆ ಅವರೇ ಬೆಳ್ಸಿರ್ತಾರೆ. ತಿರ್ಗಾ ಹೋಗ್ ನೋಡಿದ್ರೆ ನಮ್ಮನೆ ಬಿಡು ಏನಕ್ಕೆ ಆಗಾಗ್ಲೇ ನೋಡ್ತೀಯ, ಅವ್ರು ಬೀಳ್ಸಿರ್ತಾರೆ ಅಂತ ಅಂತಾರ ಅವ್ರೆ. ಅಲ್ಲಮ್ಮ, ಒಂದು ವಿಚಾರದಲ್ಲಿ ತಾಯಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ತಾಯಿ, ನೀವು ಮನಶುದ್ಧದಿಂದ ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೋಬೇಡಿ. 50% ಇದಾರೋ 50% ಇಲ್ಲೋ, ಅದು ಏನೋ ಒಂದು ಕಾಟಾಚಾರಕ್ಕೆ ನೀವು ಪೂಜೆ ಮಾಡ್ತೀನಿ ಅಂದ್ರೆ ದಯವಿಟ್ಟು ಪೂಜೆ ಮಾಡ್ಬೇಡಿ ಅಂತ ಹೇಳ್ತೀನಿ ನಾನು. ಆದ್ರೆ ರಾಯರಿದ್ದಾರೆ ಅಂತ ಒಂದು ಮಾತಿದೆಯಲ್ಲ ತಾಯಿ, ಇದ್ದಾರೆ ಅಂತ ನಿಮ್ಮ ನಂಬಿಕೆ ಫುಲ್ ರಾಯರ ಮೇಲೆ ಹಾಕಿ ನೀವು ಪೂಜೆ ಮಾಡಿ. 9 ವಾರದಲ್ಲಿ ನಿಮ್ಗೆ ಹೆಂಗ್ ಅನುಗ್ರಹ ಆಗಿದೆ ಹಂಗೆ ಎಲ್ಲಾ ನನ್ನ ತಾಯಂದ್ರಿಗೂ ಒಳ್ಳೇದಾಗೇ ಆಗತ್ತೆ ತಾಯಿ. ಆದ್ರೆ ಸಂಪೂರ್ಣವಾಗಿ ನಾವು ರಾಯರಲ್ಲಿ ಹೋಗಿಬಿಡ್ಬೇಕು. ಮಾಡ್ತಿದ್ಮೇಲೆ 2-3 ಹೇಳಿದೀನಿ ಸ್ವಾಮಿ, ಹಿಂಗ್ ಮಾಡ್ರಿ ನಿಮ್ ಕಷ್ಟನೂ ಪರಿಹಾರ ಆಗುತ್ತೆ ಅಂತೇಳಿ. ಅವರು ಮಾಡ್ತೀವಿ ಅಂದಿದಾರೆ ಸ್ವಾಮಿ. ಅವ್ರಿಗೆ ಹುಷಾರಿರ್ಲಿಲ್ಲ, ಅವ್ರಿಗೆ ಹೇಳಿದೀನಿ ನಾನು. ನೋಡಮ್ಮ, ಒಂದು ವಿಚಾರದಲ್ಲಿ ನಾನು ಕೂಡ ಪೂಜೆ ಮಾಡ್ತೀನಿ. ನಾನು ಯಾವ ರೀತಿ ಅಂದ್ರೆ
ಕುಳಿತು ಬಿಡ್ತೀನಮ್ಮ ತಾಯಿ. ನನ್ನ ಮನಸ್ಸು ನನ್ನ ಮೈಂಡು ಯಾವ ಕಡೆನೂ ಹೋಗುವುದಿಲ್ಲ ತಾಯಿ. ನಾನು ಎಲ್ಲರಿಗೂ ತಿಳಿಸುವುದು ಒಂದೇ, ನೀವು ಅಲ್ಲಿ ಅದನ್ನ ಯೋಚನೆ ಮಾಡೋದು. ಇವತ್ತು ನಾನು ಅಲ್ಲಿ ಊಟ ಮಾಡಿದೆ, ಇವತ್ತು ಅವ್ರಿಗೆ ದುಡ್ಡು ಕೊಟ್ಟಿದ್ದೆ, ಅದನ್ನ ಯಾವ್ದು ಮೈಂಡಲ್ಲಿ ಇಟ್ಕೊಂಡು ನೀವು ಕುತ್ಕೋಬೇಡಿ ಪೂಜೆಗೆ. ಅದೆಲ್ಲ ಬಿಟ್ಟಾಕಿ, ನೀವು ಅದನ್ನ ಬಿಟ್ಟಾಕಿ ನನ್ನ ಮುಂದ್ಗಡೆ ಗುರು ರಾಘವೇಂದ್ರ ಸ್ವಾಮಿಯವರು ಕುಳಿತಿದ್ದಾರೆ ಅಂತ ಅಂದುಕೊಂಡು ಪೂಜೆ ಮಾಡಿದ್ರೆ ಸಾಕು. ನಮ್ಗೆ ಖಂಡಿತ 9 ವಾರದಲ್ಲೇ ಒಲಿತಾರೆ ತಾಯಿ. 9 ವಾರ ಸ್ವಾಮಿ, ನನಗೆ ಅವತ್ತಿಂದಾನೇ ಹೂವು ಕೊಟ್ರು ಸ್ವಾಮಿ. ಖಂಡಿತಮ್ಮ, ತುಂಬಾ ಖುಷಿ ಆಯ್ತು. ನಿಮ್ಮ ಸಿರಾಗ್ ಬರ್ತೀನಮ್ಮ ತಾಯಿ, ನಿಮ್ಮ ಮನೆಗೆ ಬರ್ತೀನಿ ತಾಯಿ. ಆದ್ರೆ ನಾನು ಒಂದು ಹೊತ್ತು ಊಟ ಮಾಡ್ಕೊಂಡ್ ಬರ್ತೀನಿ, ಹಸುವಿನಿಂದ ಬರ್ತೀನಿ. ಆದ್ರೆ ಒಂದು ಹೊತ್ತು ಊಟ ಮಾಡಿಸ್ತೀರಾ ತಾಯಿ ನನಗೆ? ಧಾರಾಳವಾಗಿ ಸ್ವಾಮಿ. ಬೇಡಮ್ಮ, ನೀವು ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಅಲ್ಲೇ ಖುಷಿ ಆಯ್ತು. ಅಲ್ಲಿ ಯಾರಿಗಾದ್ರೂ ವಯಸ್ಸಾದಂತ ವ್ಯಕ್ತಿಗಳಿಗೆ ನೀವು ಊಟ ಮಾಡಿಸಿದ್ರೆ ಸಾಕು, ರಾಯರಿಗೆ ತುಂಬಾ ಖುಷಿ ಆಗುತ್ತೆ. ಮಾಡ್ತಿದ್ದೀವಿ ಸ್ವಾಮಿ, ನಾವು ಮಾಡ್ತಿರ್ತೀವಿ. ಗುರುವಾರಕ್ಕೊಮ್ಮೆ ನಿಮ್ಮ ಕೈಲಿ ಆದಷ್ಟು ಏನಾದ್ರೂ ಒಂದು ಮಾಡಿಸಿ. ಅದು ಯಾಕೆಂದ್ರೆ ಅದು ತುಂಬಾ ಒಳ್ಳೇದು. ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಯಾವ ರೂಪದಲ್ಲಿ ಬರ್ತಾರಂತ ಗೊತ್ತಾಗೋದಿಲ್ಲ ತಾಯಿ. ಹಸುವು ಅಂತ ಬಂದಂತ ವ್ಯಕ್ತಿ. ಯಾಕಂದ್ರೆ ರಾಯರು ಗುರು ರಾಘವೇಂದ್ರ ಸ್ವಾಮಿಯವರು 4 ವರ್ಷ ಉಪವಾಸವಾಗಿದ್ದಾರೆ, ಒಂದೇ ಹೊತ್ತು ಊಟ ಮಾಡಿಕೊಂಡು. ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಅದನ್ನ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನ ಹೆಸರನ್ನು ಹೇಳಿಕೊಂಡು ನನ್ನ ನಂಬಿಕೊಂಡು ಬಂದಂತ ಭಕ್ತಾದಿಗಳಿಗೆ ಯಾರೂ ಹಸುವಿನಿಂದ ಇರಬಾರ್ದು ಅಂತ ಹೇಳಿ, ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ 2ನೇ ಮಂತ್ರಾಲಯ ಅಂತ ಹೇಳ್ಬೋದು, ಅದು ಜಯನಗರದಲ್ಲಿ ಇರ್ತಕ್ಕಂಥ ರಾಯರ ಮಠ. ಅಷ್ಟು ಪ್ರತಿ ಗುರುವಾರಕ್ಕೊಮ್ಮೆ 4 ರಿಂದ 5 ಸಾವಿರ ಜನ ಭಕ್ತಾದಿಗಳು ಇವತ್ತು ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಇದು ರಾಯರ ಮಹಿಮೆ, ಪವಾಡ ತಾಯಿ. ಮಂತ್ರಾಲಯದಲ್ಲಿ ಲಕ್ಷಾನುಗಟ್ಲೆ ಬರ್ತಾ ಇದಾರೆ, ಯಾರಿಗೂ ಅನ್ನದ ಕೊರತೆ ಇಲ್ಲ. ಯಾರಾದ್ರೂ ಮೊಸರನ್ನ, ಅನ್ನ, ಪ್ರಸಾದ ಎಲ್ಲ ಸ್ವೀಕರಿಸ್ಕೊಂಡು ಬರ್ಬಹುದು. ಅಷ್ಟು ಅದ್ಭುತವಾಗಿ ನಡೆಸಿಕೊಡ್ತಾ ಇದ್ದಾರೆ ಮಂತ್ರಾಲಯದಲ್ಲೂ. ಹೌದು ಸ್ವಾಮಿ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಮಂತ್ರಾಲಯಕ್ಕೆ ಫಸ್ಟ್ ಹೋಗ್ಬೇಕು ಅಂತ ನಾವೆಲ್ಲೂ ಹೋಗಿಲ್ಲ ಸ್ವಾಮಿ. ಹೌದು ಸ್ವಾಮಿ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಮ್ಮ, ನಿಮ್ಮ ಕೈಲೇ ಸಾಧ್ಯವಾದ್ರೆ, ನನಗೆ ಊಟ ಬೇಡ ತಾಯಿ, ನೀವು ಕೊಡಿಸ್ತೀನಿ ಅಂತ ಹೇಳಿದ್ರೆ ನಾನು ಅಲ್ಲೇ ಹೊಟ್ಟೆ ತುಂಬ ಹೋಯ್ತು ನನಗೆ. ನಿಮ್ಮ ಕೈಲೇ ಸಾಧ್ಯವಾದ್ರೆ ವಯಸ್ಸಾದಂತ ವ್ಯಕ್ತಿಗಳಿಗೆ, ಮುದುಕರು ಇರ್ತಾರಲ್ಲಮ್ಮ, ಅಂತವ್ರಿಗೆ ಹೋಗಿ ನಿಮ್ಮ ಕೈಲಿ ಸಾಧ್ಯವಾದ್ರೆ ಆಶ್ರಮಕ್ಕೆ ಹೋಗ್ತೀವಿ ಸ್ವಾಮಿ. ನಾವು ಆಶ್ರಮಕ್ಕೆ ಹೋಗಿ ನಮ್ ಕೈಲಾದಷ್ಟು ನಾವು ಕೊಟ್ಟು ಬರ್ತೀವಿ, ಮಾಡ್ಬರ್ತೀವಿ ಸ್ವಾಮಿ. ಒಳ್ಳೇದಮ್ಮ. ಇಲ್ಲಿ ಆಶ್ರಮ ಇದೆ ಸ್ವಾಮಿ, ವೃದ್ಧಾಶ್ರಮ ಮಧುಗಿರಿಲಿ. ಓಕೆ ಅಮ್ಮ. ಅಲ್ಲಿ ವರ್ಷಕ್ಕೊಂದ್ಸರಿ ನಮ್ ಬರ್ತಡೇ ಯಾವತ್ತನ ಇದ್ರೆ ನಾವು ಕೇಕ್ ಗೀಕ್ ಎಲ್ಲ ತಂದು ವೇಸ್ಟ್ ಮಾಡಕ್ಕಿನ್ನ ಅಲ್ಲಿ ಹೋಗಿ ನಮ್ ಕೈಲಾದಷ್ಟು ನಾವ್ ಏನನ್ನ ಕೊಟ್ಟು ಬರ್ತೀವಿ ಸ್ವಾಮಿ. ತರಕಾರಿ, ಅವರಿಗೆ ಅಕ್ಕಿ, ಅವರಿಗೆ ದಿನ ಯೂಸ್ ಆಗಂತವೆಲ್ಲ ತಂದು ಕೊಟ್ಟು ಹೋಗ್ತೀವಿ ಸ್ವಾಮಿ. ಒಳ್ಳೇದು ತಾಯಿ. ಯಾಕಂದ್ರೆ ಇಲ್ಲಿ ಒಂದೇ ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ಹತ್ರ ಎಷ್ಟು ಕೋಟಿ ದುಡ್ಡು ಇದ್ರೂನು ಅದನ್ನ ನೀವ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಹೌದೌದು ಸ್ವಾಮಿ. ಅರ್ಥ ಆಯ್ತಮ್ಮ? ನಿಮ್ಗೆ 100 ವರ್ಷ ಆಯಸ್ಸು ಕೊಟ್ಟಿದ್ದಾರೆ. ಆ 100 ವರ್ಷ ಆಯಸ್ಸದಲ್ಲಿ ಗಂಡ ಹೆಂಡತಿ 100 ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ನೀವು ಬಾಳಿ ಅಂತಂದು ಆಶೀರ್ವಾದ ಮಾಡಿದ್ದಾರೆ ರಾಯರು ಇವಾಗ ನಿಮ್ಗೆ. ಹೌದು ಸ್ವಾಮಿ. ಅದಕ್ಕೆ ಇವತ್ತು ನಾನು ಎಷ್ಟು ಕೋಟಿ ಸಂಪಾದನೆ ನಾನು ಏನಾದ್ರು ಮಾಡಿದ್ರೆ, ಅಕಸ್ಮಾತ್ ನಾಳೆ ನನ್ನ ಮಲಗದಂತ ಸಂದರ್ಭದಲ್ಲಿ ನಾಳೆ ನನಗೆ ಏನಾದ್ರು ಆಯ್ತು ಅಂದ್ರೆ ಆ ದುಡ್ಡನ್ನು ಇಲ್ಲೇ ಬಿಟ್ಟು ನಾನು ಸುಮ್ನೆ ಹೋಗ್ಬೇಕಮ್ಮ ಮೇಲ್ಗಡೆ. ಹೌದು ಸ್ವಾಮಿ. ಅದಕ್ಕೆ ನಾವಿರುವಷ್ಟು ದಿವಸ ಎಲ್ಲರಿಗೂ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಣ ತಾಯಿ. ಇನ್ನೊಬ್ರು ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅವ್ರಿಗಿಂದು ಏನಾದ್ರು ಪರಿಹಾರ ತಿಳಿಸಿ ಒಂದು 4 ಜನಕ್ಕೆ ನಾವೇನು ಒಳ್ಳೇದು ಮಾಡ್ತೀವಿ ಅಲ್ಲೇ ನಾವು ಕೋಟಿ ನಮ್ ಸಂಪಾದನೆ ಮಾಡ್ದಂಗ ಆಗತ್ತೆ ತಾಯಿ. ಇಲ್ಲ ಸ್ವಾಮಿ, ನಮಗೆ ನಮ್ ಕೈಲಾದಷ್ಟು ನಾನು ಒಬ್ರಿಗೆ ಕೆಟ್ಟದಾಗದೆ ಆದ್ರೂ ಇದ್ ಮಾಡ್ಬೇಕು, ಹೋಗ್ಬಾರ್ದು. ಅಷ್ಟು ಒಳ್ಳೇದ್ ಮಾಡ್ತಿದ್ದೀನಿ ಸ್ವಾಮಿ. ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು. ಕೆಟ್ಟದಂತೂ ಆಗ್ಬಾರ್ದು ನಮ್ ಕೈಯಿಂದ. ಒಳ್ಳೇದಾದ್ರೆ ಮಾಡ್ಬೇಕು, ಇಲ್ದಿರ ಸುಮ್ನೆ ಆಗ್ಬೇಕು ಅಂತ ನಾವು ಅಲ್ಲೇ ಎಷ್ಟೋ ವರ್ಷದಿಂದ ಇದ್ ಮಾಡ್ಕೊಬಿಟ್ಟಿದೀವಿ ಸ್ವಾಮಿ. ನಮ್ಮಿಂದ ಯಾರಿಗೂ ಕೆಟ್ಟದಾಗ್ಬಾರ್ದು. ಒಳ್ಳೇದಾಗ್ದಿದ್ರು ಚಿಂತೆ ಇಲ್ಲ, ಕೆಟ್ಟದಂತೂ ಆಗ್ಬಾರ್ದು. ಹೌದು ತಾಯಿ, ಹೌದು. ಆದ್ರೆ ಇರುದ್ರಲ್ಲಿ ಹಂಚ್ಕೊಂಡು ತಿಂದ್ರೆ, ಒಂದು ಹಂಚ್ಕೊಂಡು ತಿಂದ್ರೆ ನಮ್ಗೆ ತೃಪ್ತಿ ಆಗುತ್ತೆ ತಾಯಿ. ಒಂದು ವಿಚಾರದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ನಮ್ಮ ತಾಯಿ, ಇದೊಂದು ನೆನಪು ನೋಡಮ್ಮ, ಸ್ವಲ್ಪ ಕೇಳಮ್ಮ, 1-2 ನಿಮಿಷ. ನಾನು ಮಂತ್ರಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಗೋಮಾತೆನ ಕರೆದುಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಆ ವಿಡಿಯೋದಲ್ಲಿ ನೋಡಿದೀರಾ? ಹೌದು ಸ್ವಾಮಿ. ತಾಯಿ ಮನಸ್ಸು ಎಷ್ಟು ದೊಡ್ಡದು ನೋಡಿ. ನಾನು ಹೊಟ್ಟೆ ಹಸಿತಾ ಇದೆ, ಆ ತಾಯಿಗೆ ನ್ಯಾಚುರಲ್ ಫುಡ್ ಅಂದ್ರೆ ಹುಲ್ಲು. ಆ ಹುಲ್ಲು ತಿಂತಾ ಇದೆ, ಅದ್ರ ಜೊತೆ ಒಟ್ಟಿಗೆ ನಾನು ಕೂತ್ಕೊಂಡು ದೋಸೆ ತಗೊಂಡು ಬಂದಿದ್ದೆ. ಹಸು ಆಗ್ತಾ ಇತ್ತು. ಹಸು ಆಗುವಂತ ಸಂದರ್ಭದಲ್ಲಿ 2 ದೋಸೆ ನನ್ನ ತಾಯಿ ತಿಂದ್ರು, ಗೋಮಾತೆಯವರು. ಅದೇ ರೀತಿಯಾಗಿ ಮಾವರು ತಿಂದ್ರು. ನಾನು 1 ದೋಸೆ ನಾನು 3 ಬಾಯಲ್ಲಿ ಇಟ್ಕೊಂತು, 1 ನನಗೂ ವಾಪಸ್ ಕೊಡ್ತು. ಅಂದ್ರೆ ಅದ್ರ ಎಷ್ಟು ನೋಡಿ, ನಾನೇ ನಿನಗೆ ಹಸು ಆಗಿದೆ, ನಿನಗೆ ಪರವಾಗಿಲ್ಲ, ನೀನ್ ಇದನ್ನ ತಿನ್ನು ಅಂತಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ ಆ ವಿಡಿಯೋ, ನೀವು ನೋಡಿರ್ಬೋದು ಅನ್ಸುತ್ತೆ. ಅದ್ರಲ್ಲಿ 3 ಬಾಯಲ್ಲಿ ಇಟ್ಕೊಂಡು 2 ದೋಸೆ ಗೋಮಾತೆಯವ್ರು ಮಾವ್ರು ತಿಂದ್ರು, 1 ನನಗೆ ಕೊಟ್ರು ತಿನ್ನೋದಕ್ಕೆ. ಅವತ್ತು 12:30 ಆಗಿತ್ತೆ ತಾಯಿ. ಆ 1 ದೋಸೆ ತಿಂದು ರಾತ್ರಿ 9 ಗಂಟೆವರೆಗೂ ನನಗೆ ಹಸುವಾಗಿಲ್ಲ ತಾಯಿ.
9 ಗಂಟೆ ಬರೀ ಹಸುವಾಗಿದೆ, ಬೆಳಗಿನ ಜಾವದಲ್ಲಿ ಊಟ ಮಾಡ್ಬೇಕು ಅನಿಸ್ತಾ ಇತ್ತು. ಆ ಇದು ತಿಂದ್ಬಿಡುತ್ತಲ್ಲ ತಿನ್ನಮ್ಮ ಅಂತಂದ್ರೆ ಅದು ತಿನ್ಲಿಲ್ಲ. 2 ದೋಸೆ ತಿಂತು 1 ದೋಸೆ ನನಗೂ ಕೊಡ್ತು ತಾಯಿ. ನೋಡಿ ಸ್ವಾಮಿ ಅಲ್ಲೇ ಗೊತ್ತಾಗ್ಬಿಡ್ತಲ್ಲ. ಆದ್ರೆ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ, ಅದು ನ್ಯಾಚುರಲ್ ಫುಡ್ ಹುಲ್ಲಿದೆ, ಅಲ್ಲಿ ಹುಲ್ಲು ತಿನ್ನೋದು ಬಿಟ್ಟು ಬಂದು ನನ್ನ ಕೈಯಿಂದ ಕಸ್ಕೊಂಡು ತಿಂತು ಗೋಮಾತೆ ತಾಯಿಯವರು. ಹ್ಮ್ 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 2 ತಿಂದು 1 ನನಗೆ ಕೊಡ್ತು. 1 ತಿಂದಾದ್ಮೇಲೆ 9 ಗಂಟೆವರೆಗೂ ನನಗೆ ಹಸುವಾಗಿಲ್ಲ ತಾಯಿ. ಅಲ್ಲೇ ತಿಳ್ಕೊಂಡೆ ರಾಯರ ಪವಾಡ ಇದು ಅಂತ. ಹೌದು ಸ್ವಾಮಿ. ಅದೇ ಆ ವಿಡಿಯೋಕ್ಕೆ ಎಷ್ಟೋ ಜನಗಳು ವಲ್ಗರಾಗಿ ಆ ಒಬ್ಬ ವ್ಯಕ್ತಿ ಮಾಡಿರೋದು, ಅದಕ್ಕೆ ಇನ್ನೊಬ್ರು ಎಷ್ಟೋ ಜನಗಳು ಅದಕ್ಕೆ ರಿಪೀಟ್ ಆಗಿ ಅವ್ರು ಏನ್ ತಪ್ಪು ಮಾಡಿದಾರೆ ಹಂಗೆ ಅಂತ ಕಮೆಂಟ್ ಮಾಡಿದ್ದಾರೆ. ಅವರು ಕೆಟ್ಟದಾಗಿ ಮೆಸೇಜ್ ಮಾಡ್ತಾನೆ ಇದಾರೆ ಆ ಕಮೆಂಟಿಗೋಸ್ಕರ. ತಲೆ ಕೆಡಿಸ್ಕೋಬಾರ್ದು. ಅಲ್ಲ, ಎಲ್ಲರಿಗೂ ತಾಯಿನಲ್ಲಮ್ಮ, ತಾಯಿ ಅಂದ್ರೆ ಒಂದೆಲ್ಲ. ಈಗ ಅವ್ರ ತಾಯಿ ಬೈದ್ರೆ ನಮಗೂ ನೋವಾಗುತ್ತಲ್ಲಮ್ಮ ತಾಯಿ. ಹೌದು ಸ್ವಾಮಿ ಎಲ್ಲ ನನಗೋಸ್ಕರ ಅವ್ರು ಯಾಕೆ ಅವ್ರ ತಾಯಿನ ಬೈಸ್ಕೊಂತಾರೆ? ಅದಕ್ಕೆ ಆ ವ್ಯಕ್ತಿಗೆ ನಿನ್ನೆ ಫೋನ್ ಮಾಡಿದ್ದೆ ನಾನು. ನಿನ್ನೆ ಫೋನ್ ಮಾಡಿ, ಸ್ವಾಮಿ ಬೈಯೋಂಗಿದ್ರೆ ನನಗ್ ಬೈರಿ, ಒಡಿಯೋಗಿದ್ರೆ ನನ್ನನ್ನು ಹೊಡೆದ್ ಬಿಡಿ, ಯಾಕೆ ಈ ತರದ ಕೆಟ್ಟದಾಗಿ ಮೆಸೇಜ್ ಮಾಡಿದೀರಾ ಅಂತ ಹೇಳಿದೆ. ಆಯ್ತು ಡಿಲೀಟ್ ಮಾಡ್ತೀನಿ ಬಿಡಿ, ಅವ್ರು ನನಗೆ ಹೆಂಗ್ ಮಾಡಿದಾರೆ ನಾನು ಅವ್ರಿಗೆ ಆ ತರ ರಿಪೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ನೀವು ನನಗೆ ಮಾಡಿದೀರಾ ಸ್ವಾಮಿ ನೀವು, ಆದ್ರೆ ನನಗೆ ಏನಾದ್ರೂ ಮಾಡಿ, ಬಟ್ ಇನ್ನೊಬ್ಬರಿಗೆ ತಾಯಿಗೆ ಬೈಯೋಕೆ ಅಧಿಕಾರ ನಿಮ್ಗೆ ಇಲ್ಲ ಅಂತ ಹೇಳಿದೆ. ಆಯ್ತು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರು, ಡಿಲೀಟ್ ಮಾಡಿಲ್ಲ ಅವ್ರು ಇನ್ನು. ಅಲ್ಲ, ಇಷ್ಟು ಒಬ್ಬೊಬ್ರು ಇರ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಹಿಂದೆ ತಿರುಗಿ ನಾವು ಅವ್ರಿಗೆ ಏನು ಮಾತಾಡಬಾರ್ದು, ಬೈಬಾರ್ದು. ಅವ್ರಿಗೆ ನಾನು ಒಂದೇ ಮಾತಿದೆ, ನಿನಗೆ ಖುಷಿ ಆಗತ್ತಂದ್ರೆ ನಾನು ಒಡೆದು ಹೋಗಬೇಕಾದ್ರೆ ಬಂದು, ಬಟ್ ಬೇರೆಯವರ ತಾಯಂದ್ರಿಗೆ ಬೈಬಾರ್ದು ನೀವು ಅಂತ ಹೇಳಿದೆ. ಆಯ್ತು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಇರ್ಲಮ್ಮ, ಅಲ್ಲ ಇಂಥವೆಲ್ಲ ನಡೀತಾ ಇರ್ತಾವು. ಇವತ್ತು ನನಗೆ ತುಂಬಾ ಖುಷಿ ಆಯ್ತು ನಿಮ್ಗೆ, ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಖುಷಿ ಆಯ್ತು ಸ್ವಾಮಿ, ರಾಯರ ಹತ್ರ ಹೆಂಗ್ ಮಾತಾಡ್ತಿದ್ವಿ ಅನ್ನಂಗ್ ಆಗ್ಬಿಟ್ಟೈತೆ ಸ್ವಾಮಿ ನಮ್ಗೇನೆ. ಇರ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ಆದ್ರೆ ಇವತ್ತು ಇಷ್ಟೊಂದು ಪವಾಡಗಳನ್ನು ಮಾಡಿದ್ದಾರೆ ಅಂತಂದು ನೀವು ನನ್ನ ಹತ್ರ ಹೇಳಿದ್ರಲ್ವಾ, ತುಂಬಾ ಖುಷಿ ಆಯ್ತು. ಅದೇ ರೀತಿಯಾಗಿ ರಾಯರಿಗೆ ನೋಡಮ್ಮ, 7 ವಾರ 11 ವಾರ 9 ವಾರ ಮೈಂಡ್ ಇಟ್ಕೊಳಕ್ ಹೋಗ್ಬಿಡಿ, ಅದು ಅಲ್ಲಿ ಕರ್ಮಗಳು ಕಳೆದೋಗಿರುತ್ತೆ. ಮಾಡ್ತಿದ್ದೀವಿ ಸ್ವಾಮಿ, ಅಷ್ಟು ನಮಗೆ ಗೊತ್ತಿರ್ಲಿಲ್ಲ ಅಷ್ಟೇ ಅವ್ರ ಪವಾಡದ ಬಗ್ಗೆ. ಹೌದು, ಈಗ ಪೂಜೆ ಮಾಡೋ ವಿಧಾನ ನಿಮ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಆ ಪೂಜಾ ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರನ್ನು ಮರಿಬಾರದು. ನಾನೇ ರಾಯರ ಮುಂದೆನೆ ಹೇಳ್ಬಿಟ್ಟಿದ್ದೆ ಸ್ವಾಮಿ, ನಾನ್ ಭೂಮಿ ಮೇಲೆ ಇರೋವರೆಗೂ ನಿಮ್ ಪೂಜೆ ಬಿಡಲ್ಲ ಸ್ವಾಮಿ. ಎಸ್ ತಾಯಿ, ಅದೇ ರೀತಿಯಾಗಿ. ಆದ್ರೆ ಇವತ್ತಿನ ಜನ್ಮದಲ್ಲಿ ನಾವು ಎಲ್ಲರೂ ಪುಣ್ಯವಂತರು. ಯಾಕೆ ಪುಣ್ಯವಂತರು ಅಂದ್ರೆ, ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನೋಡೋದಕ್ಕೆ ನಮ್ಗೆ 2 ಸುಂದರವಾದ ಕಣ್ಣಿನ ದೃಷ್ಟಿ ಕೊಟ್ಟಿದ್ದಾರೆ ತಾಯಿ. ಇವತ್ತು ನಾವು ಹುಟ್ಟಿದ್ದೀವಿ ಭೂಮಿ ಮೇಲೆ. ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನಮ್ಗೆ 2 ಕಾಲು ಕೊಟ್ಟಿದ್ದಾರೆ ತಾಯಿ. ಅಲ್ಲಿ ಹೋಗಿ ಕೈ ಮುಗಿದು ನಾನು ಬೇಡಕ್ಕೆ ಇಸ್ಕೊಳ್ಳಕ್ಕೆ ಅಂತ 2 ಕೈ ಕೊಟ್ಟಿದ್ದಾರೆ ತಾಯಿ. ಇನ್ನೇನಮ್ಮ ತಾಯಿ, ದೇಹ ಇದೆ, ಕಣ್ಣಿದೆ, ತಲೆ ಇದೆ, ಕಾಲಿದೆ, ಎಲ್ಲದಿದೆ. ಎಷ್ಟೋ ಜನಗಳಿಗೆ ಕಾಲಿರುವುದಿಲ್ಲ, ಕಣ್ಣಿರುವುದಿಲ್ಲ. ಅದಕ್ಕೆ ಕಣ್ಣು ಇರ್ಲಾರ್ದವ್ರು ಇದ್ದಾರೆ. ಆದ್ರೆ ಯಾಕೆ ನಮ್ಗೆ ಇದನ್ನ ಕೊಟ್ಟಿದ್ದಾರೆ ಅಂದ್ರೆ, ನಾವು ಪುಣ್ಯವಂತರು, ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ. ಆ ಕಣ್ಣು ಇರ್ಲಾರ್ದವ್ರ ಜೊತೆನೆ ನಾವು ಸಾಕೋಣ ತಾಯಿ, ಅವ್ರಿಗೂ ಒಳ್ಳೇದಾಗ್ಬೇಕು, ಕಣ್ಣಿನ ದೃಷ್ಟಿ ಬರಬೇಕು ಅಂತ ರಾಯರಲ್ಲಿ ಕೇಳ್ಕೊಂಡ್ ಬರೋಣ ತಾಯಿ. ಹೌದು ಆಯ್ತಮ್ಮ, ತುಂಬಾ ಖುಷಿ ಆಯ್ತು. ಒಂದು ಸಲ ನಿಮ್ಮ ತೋಟಕ್ಕೂ ಬರ್ತೀನಿ, ನಿಮ್ಮ ಮನೆ ಮುಂದ್ಗಡೆ ಇರ್ತಕ್ಕಂತ ನಿಮ್ಮ ಜಾಗಕ್ಕೂ ಬರ್ತೀನಿ, ನಿಮ್ಮ 16 ಲಕ್ಷದ ಕಾರಲ್ಲೂ ಕುಳಿತುಕೊಂತೀನಿ ತಾಯಿ. ಆಯ್ತು ಸ್ವಾಮಿ, ಶಿರಾ ಟೌನ್ ಎಲ್ಲ ಇದೆ ಸ್ವಾಮಿ. ಓಕೆ ಅಮ್ಮ, ನೋಡಿ ಎಂತ ದೊಡ್ಡ ಗುಣ. ಇವತ್ತಿನ ದಿನದಲ್ಲಿ 1,000 ರೂಪಾಯಿ ಕೊಡಕ್ಕೂ ಆಗೋದಿಲ್ಲ, 100 ರೂಪಾಯಿ ಕೊಡುವುದಿಲ್ಲ ಯಾರು. ಅಂತ ಜಾಗದಲ್ಲಿ ಒಂದು ಮನೆಯನ್ನೇ ಕಟ್ಟಿಸಿಕೊಟ್ಟಿದ್ದೀರಾ ನೀವು ಕೆಲಸ ಮಾಡುವಂತ ವ್ಯಕ್ತಿಗೆ. ಅದಕ್ಕೆ ಅವ್ರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ. ರಾಯರ್ನ ನಂಬಿ 1 ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಗೆ ಸೋಲೇ ಇಲ್ಲ ತಾಯಿ. ಅದೇ ಸ್ವಾಮಿ, ನಾವ್ ಎಷ್ಟು ಏನೇ ಕೆಲಸ ಮಾಡಿದ್ರು ಅವ್ರನ್ನ ನಂಬೆ, ಏನಾದ್ರೂ ಆಗ್ಲಿ, ಸಾಲ ಆಗುತ್ತಾ ಆಗ್ಲಿ, ತೀರ್ಸೋ ಶಕ್ತಿ ಕೊಟ್ಟಿದ್ದಾರೆ, ತೀರ್ಸ್ತೀವಿ. ಸತ್ಯ ಮಾತಮ್ಮ. ಹೌದು ಸ್ವಾಮಿ, ನಾವ್ ಇಷ್ಟು ವರ್ಷದಿಂದ ನಾವ್ ದುಡ್ಡು ಇಟ್ಕೊಂಡು ಏನು ಮಾಡಿಲ್ಲ ಸ್ವಾಮಿ. ಸಾಲ ಮಾಡಿದೆ 1 ವರ್ಷ 2 ವರ್ಷದಲ್ಲೇ ತೀರ್ಸ್ತಿದೀವಿ. ಆ ಶಕ್ತಿ ಅವ್ರು ಕೊಡ್ತಾ ಇದ್ದಾರೆ. ಎಷ್ಟು ಸೇವ್ ಮಾಡ್ಕೊಂಡು ಇಟ್ಕೊಂತೀರ ಅಷ್ಟು ನಿಮ್ಗೆ ಖರ್ಚಾಗತ್ತೆ. ಹಾಸ್ಪಿಟ್ಲಿಗೆ ಅಲ್ಲಲ್ಲ, ಒಂದು ವಿಚಾರದಲ್ಲಿ ಈಗ ಎಷ್ಟೋ ನಾನು ಹೇಳ್ತಾ ಇರೋದು, ನಾನು ಧ್ವನಿ ನಿಮ್ಗೆ ಸಲ್ಲಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ದುಡ್ಡು ಇಟ್ಕೊಂಡು ಕೂತ್ಕೊಳ್ತೀವಲ್ಲ ಅಷ್ಟು ನಮ್ಮ ಹಾಸ್ಪಿಟ್ಲಿಗೆ ಖರ್ಚಾಗುತ್ತೆ. ಒಂದು ಇಲ್ಲ ದುಡ್ಡು ಯಾರಿಗಾದ್ರೂ ಕೊಟ್ಟು ಕಳ್ಕೊಂತೀವಿ, ಒಂದು ಇಲ್ಲ ದುಡ್ಡು ಸುಮ್ನೆ ಹೆಂಗೋ ಒಂದು ವಿಚಿತ್ರವಾಗಿ ಖಾಲಿ ಆಗತ್ತೆ. ದುಡ್ಡು ಇತ್ತಂದ್ರೆ ಒಂದಿಷ್ಟು ಮನೇಲಿ ಕುಡಿಯೋರು ಇರ್ತಾರಲ್ಲಮ್ಮ ಅಂತ ಅವ್ರಿಗೆ ಹೇಳ್ತಾ ಇರೋದು, ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ನಾನು, ಕುಡಿತಿರ್ತಾರ. ಆ ರೀತಿಯಾಗಿ ಆ ಮುಖಾಂತರದಲ್ಲಿ ದುಡ್ಡು ಖರ್ಚಾಗತ್ತೆ. ಅದೇ ದುಡ್ಡನ್ನು ಒಬ್ಬ ಹಸುದು ಬಂದಂತ ವ್ಯಕ್ತಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ರೆ ಅದ್ರ 10 ಪಟ್ಟು ನಮ್ಗೆ ಹಿಂದೆ ತಿರುಗಿಸ್ತಾರೆ ರಾಯರು. ಹೌದು ಸ್ವಾಮಿ, ಅದೇನೋ ನಿಜಾನೇ. ಅದಕ್ಕೆ ಈ ಮಾತು ಹೇಳಿದೆ ತಾಯಿ. ಒಳ್ಳೇದಾಗ್ಲಿ, ಮತ್ತೆ ಸಂಪರ್ಕ ಮಾಡ್ತೀನಿ ತಾಯಿ ನಿಮ್ಗೆ. ಇಷ್ಟು ಅನುಗ್ರಹ ಮಾಡಿದ್ದಾರೆ ರಾಯರ್ನ. ನೋಡಮ್ಮ, ಪೂಜೆ ಮಾಡಿ ಇವಾಗ ಹಿಂಗ ರಥದ ಬಗ್ಗೆ ಗೊತ್ತಾಗಿದೆ, ಇನ್ನು ಮುಗಿದ ಮೇಲೂ ಕಂಪ್ಲೀಟ್ ಮಾಡಿದ್ರು. ನಾನು ಫೋನ್ ಮಾಡ್ಬೇಕು ಬೇಡವಾ, ಈಗ ನಮ್ಮಿಂದ ಇನ್ನೊಬ್ರಿಗೆ ಗೊತ್ತಾಗ್ಲಿ ರಾಯರ್ ಬಗ್ಗೆ ಅಂತೆಲ್ಲ ಫೋನ್ ಮಾಡಿದ್ದು ಸ್ವಾಮಿ. ಒಳ್ಳೇದಮ್ಮ, ಇಷ್ಟು ದಿನದಿಂದ ಅದ್ ಮೈಂಡಿಗೆ ಬಂದಿರ್ಲಿಲ್ಲ ನನಗೆ ಫೋನ್ ಮಾಡ್ಬೇಕು ಹೇಳ್ಬೇಕು ಅಂತ.
ಇವತ್ತು ರಾಯರ್ ಇದಾರಂತ ನಿಮ್ಗೆಲ್ಲ ಸಂಪೂರ್ಣವಾದ ಹೌದು ಗೊತ್ತಿದೆಯಲ್ಲ ಸ್ವಾಮಿ. ತಾಯಿ, ಅಷ್ಟೇ ಅಯ್ಯೋ ಸಾಕು ಸ್ವಾಮಿ. ತಾಯಿ. ಹಾ? ಇವಾಗ ಏನ್ ಇವತ್ತು ಸ್ವಾಮಿ, ನೋಡಿ ನನ್ನ 23 ಹತ್ರ ವರ್ಷದಿಂದಾನು ಕಾಪಾಡಿದ್ದಾರೆ ನಮಗೆ. ಅಲ್ಲ, ನೀವು ಅಲ್ಲೇ ಪಕ್ಕದಲ್ಲೇ ರಾಯರ ಒಂದ್ ಅರ್ಧ ಗಂಟೆ ಆಗಿದೆ. ರಾಯರ್ ತಂದೆ ನನಗೆ ಅವ್ರ ಹೌದು ನಂಬರ್ ಸ್ವಾಮಿ, ಕೊಡ್ಸಪ್ಪ ನನಗೆ ಅದೇ ತಂದೆ, ಆಶ್ಚರ್ಯ ಆಗ್ತಿರೋದು. ಅವ್ರ ನಂಬರ್ ನನಗೆ ಮಾತಾಡಕ್ಕೆ ಲೈನ್ ಸಿಗೋಂಗ್ ಮಾಡ್ಸು ತಂದೆ ಅಂತ ರಾಯರಲ್ಲಿ ಕೇಳ್ಕೊಂಡಿದ್ದೀರಾ. ನನಗ್ ಗೊತ್ತಿಲ್ಲ ನೀವು ಕೇಳ್ಕೊಂತಾ ಇರೋದು, ನಾನೇ ನಿಮಗೆ ಫೋನ್ ಮಾಡ್ದೆ. ಅದೇ ಒಂದು ಹೌದು ಪವಾಡ ಅಂತ ಅನ್ನೋದು ತಾಯಿ. ಈಗ ಒಂದ್ ಅರ್ಧ ಗಂಟೆ ಆಗಿಲ್ಲ ಸ್ವಾಮಿ, ಒಂದ್ 1/4 ಗಂಟೆ ಇಲ್ಲ 10 ನಿಮಿಷ ಆಗಿರ್ಬೋದು ಅಷ್ಟೇ. ಒಳ್ಳೇದಾಗ್ಲಿ ಅಮ್ಮ. ಹಾ? ವಾ ದೇವ್ರೆ. ಇದೇ ರೀತಿಯಾಗಿ ಒಳ್ಳೇದಾಗ್ಲಿ. ಮತ್ತೆ ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮನ್ನ ನಂಬಿಕೊಂಡು ಬಂದಂತ ನಿಮ್ಮ ಎಲ್ಲಾ ಅಣ್ಣ ತಮ್ಮಂದಿರು, ಸ್ನೇಹಿತರಿಗೆ ಹೌದು ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಒಳ್ಳೇದಾಗ್ಬೇಕು ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ ತಾಯಿ. ಸ್ವಾಮಿ. ಆಯ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ರಾಘವೇಂದ್ರಾಯ ನಮಃ.